ಉಡುಪಿಯ ರಕ್ಷಿತಾ ಶೆಟ್ಟಿ ಕೊನೆಗೂ ರನ್ನರ್ ಅಪ್ ಆಗಿ ಬಂದಿರುವಂತದ್ದು. ವಿನ್ನರ್ ಆಗುವಂತಹ ಬಹಳಷ್ಟು ನಿರೀಕ್ಷೆ ಇತ್ತು, ಆದ್ರೆ ಕೊನೆ ಕ್ಷಣದಲ್ಲಿ ಆಕೆ ಫಸ್ಟ್ ರನ್ನರ್ ಅಪ್ ಆಗಿ ಗೆದ್ದಿರುವಂತದ್ದು. ಈಗ ನಮ್ ಜೊತೆ ಮಾತಾಡ್ಲಿಕ್ಕೆ ಆಕೆ ಅಜ್ಜಿ ರತ್ನ ನಮ್ ಜೊತೆ ಇದ್ದಾರೆ, ಮಾತಾಡ್ಸೋಣ. ಬಹಳಷ್ಟು ಮುದ್ದಿನ ಅಜ್ಜಿ, ಅಜ್ಜಿಗೂ ಮುದ್ದಿನ ಮೊಮ್ಮಗಳು ಅಂತ ಹೇಳ್ಬೋದು. ಅಜ್ಜಿ, ನೋಡಿದ್ರಾ ಬಿಗ್ ಬಾಸ್ ನಿನ್ನೆ? ಹೇಗಿತ್ತು? ನೋಡಿ ಏನ್ ಅನ್ಸಿತ್ತು? ಅಂದ್ರೆ ವಿನ್ನರ್ ಆಗುವಂತ ಬಹಳಷ್ಟು ನಿಮ್ಗೆ ಹೋಪ್ ಇತ್ತಲ್ವಾ, ವಿನ್ನರ್ ಆಗ್ತಾರೆ ಅಂತೇಳಿ. ಕೊನೆಗೆ ರನ್ನರ್ ಅಪ್ ಆಗಿದ್ದಾಳೆ. ಏನ್ ಅನ್ಸುತ್ತೆ ಈ ಸಮಯದಲ್ಲಿ ಹೇಳ್ಬೇಕಾದ್ರೆ? ಅಲ್ಲ, ಅಷ್ಟಾದ್ರೂ ಬಂದಿದ್ದಾಳಲ್ಲ ಅವಳಿಗೆ. ಇದು ಕನ್ನಡ ಇದು ಯಾವುದು ಬರುವುದಿಲ್ಲ, ಎಲ್ಲ ಹೋಗಿದವಳಲ್ಲ, ಅಷ್ಟು ಬಂದಿದ್ದಾಳಂತೆ, ಅಷ್ಟೇ ಸಾಕು, ನಮಗೆ ಸಂತೋಷ ಆಗ್ತದೆ. ನೀವು ಪ್ರತಿದಿನ ನೋಡ್ತಾ ಇದ್ರಿ, ಹೇಗೆ ಆಡ್ತಿದ್ಲು? ಚೆನ್ನಾಗಿ ಆಡ್ತಿದ್ಲು, ಚೆನ್ನಾಗಿದ್ರು. ಕೊನೆ ಯಾವಾಗ ಇಲ್ಲಿ ರಕ್ಷಿತಾ ಇಲ್ಲಿ ಬಂದಿರುವಂತದ್ದು, ನಿಮ್ಮ ಮನೆಗೆ ಇಲ್ಲಿ ಉಡುಪಿಗೆ ಬಂದಿರುವಂತದ್ದು ಯಾವಾಗ? ಅಂದ್ರೆ ಕೊನೆ ಕ್ಷಣದಲ್ಲಿ ಇದ್ದದ್ದು, ಈ ಸಮಯ ಕಳೆದದ್ದು ಯಾವಾಗ ಅಂತೇಳಿ? ಅವಳು 3 ವರ್ಷ ಆಯ್ತು ಇಲ್ಲಿ ಇರ್ತಾಳೆ. ಬೊಂಬೈಗೆ 1 ತಿಂಗಳು ಹೋಗ್ತಾ ಬರ್ತಾ ಇಲ್ಲಿ ಇದ್ದಾಳೆ. ಇಲ್ಲಿ ಬಿಗ್ ಬಾಸ್ ಮೊದಲೇ ಇಲ್ಲೇ ಇದ್ಲ? ಇಲ್ಲಿ 3 ವರ್ಷ ಆಯ್ತು ಅವರು ಊರಿಗೆ ಬಂದು. ಅವರ ತಂದೆ ತಾಯಿ ಹೇಳೋದಾದ್ರೆ, ತಂದೆ ತಾಯಿ ಈಗ ಬಾಂಬೆಲಿ ಇರೋದು ಅಥವಾ ಇಲ್ಲಿ ಬಂದು ಹೋಗ್ತಾ ಇರ್ತಾರ, ಅಥವಾ ಇಲ್ಲಿ ಲಾಸ್ಟ್ ಬಂದಿರೋದು ಯಾವಾಗ ಅಂತ? ಇಲ್ಲಿ ಬಂದಿರೋದು ಅವರು ಎಲ್ಲ ಒಟ್ಟಿಗೆ ಬಂದಿದ್ದು ಹೋದ ಮಾರ್ಚಿಯಲ್ಲಿ. ಇನ್ನು ಮಾರ್ಚಿಗೆ ಬರ್ತಾರೆ ಊರಿಗೆ ವರ್ಷಗೊಮ್ಮೆ. ತಾಯಿ ಬರ್ತಾ ಹೋಗ್ತಾ ಇದ್ದಾಳೆ, ತಾಯಿ ತಂಗಿ. ಈಗ ಬಿಗ್ ಬಾಸ್ ರನ್ನರ್ ಅಪ್ ಆದ ಕೂಡಲೇ ಅಂತ ನೋಡಿದ್ರಿ ಬಿಗ್ ಬಾಸ್ ಅನ್ನ? ಮಾತಾಡಿದ್ರ ಫೋನಲ್ಲಿ ಏನತ್ರ ಮಾತಾಡುವಂತದ್ದು, ಅಥವಾ ಆಕೆ ಏನಾದ್ರು ಫೋನ್ ಮಾಡಿದ್ಲ ನಿಮ್ಗೆ? ಇಲ್ಲ, ಅವತ್ತು ಮಾಡ್ಲಿಲ್ಲ. ಮಾಡ್ತಾರ? ಹೋಗುವಾಗ ಮಾಡಿದ್ದಾರೆ, ಅಲ್ಲಿಗೆ ಬೊಂಬೈಯಿಂದ ಅಲ್ಲಿಗೆ ಹೋಗುವಾಗ ಮಾಡಿದ್ದಾರೆ, ಮತ್ತೆ ಬರ್ಲಿಲ್ಲ ಫೋನ್. ಯಾವಾಗ ಬರ್ತಾರಂತ ಮಾಹಿತಿ ಬಂತ? ಇಲ್ಲ, ಗೊತ್ತಿಲ್ಲ, ಅದು ಗೊತ್ತಿಲ್ಲ. ವಿಕಾಸ್ ಹೋಗಿದ್ದಾನೆ, ಅವನ ಹತ್ರ ಯಾವಾಗ ಬರ್ತಿ ಅಂತ ಫೋನ್ ಮಾಡಿದ. ಅವನಿಗೆ ಒಳಗೆ ಹೋಗ್ಲಿಕ್ಕೆ ಇರ್ಲಿಲ್ಲ ಅಂತೆ, 5 ಜನ ಮಾತ್ರ ಅಂತೆ. ಅವನು ಫೋನ್ ಮಾಡ್ತೇನೆ ಬರುವಾಗ ಅಂತ ಹೇಳಿದ್ದಾನೆ. ಗಿಲ್ಲಿ ರಕ್ಷಿತಾ ಬಹಳಷ್ಟು ತುಂಬಾ ನಂಗೆ ಗಿಲ್ಲಿ ರಕ್ಷಿತಾ ಹೇಳ್ತಾ ಇದ್ಲು, ಗಿಲ್ಲಿ ನಂಗೆ ತುಂಬಾ ಇಷ್ಟ, ಫ್ರೆಂಡ್ ಅಂತ ಹೇಳ್ತಾ ಇದ್ಲು. ಅದು ನೋಡುವಾಗ ಹೇಗೆ ಅನ್ಸುತ್ತೆ? ಅಂದ್ರೆ ಅವರ ಆಟ ಇರ್ಬೋದು, ಅವರ ಜೋಡಿ ಇರ್ಬೋದು, ಏನ್ ಅನ್ಸುತ್ತೆ ನಿಮ್ಗೆ? ನೀವು ಮೊಮ್ಮಗಳು ಖುಷಿ ಆಗ್ತೀರಿ. ಅವಳಿಗೆ ರಘು ಅಂದ್ರೆ ತುಂಬಾ ಇಷ್ಟ. ಗಿಳಿ ಅಂದ್ರೆ ಇಷ್ಟನೇ, ರಘು ಅಂದ್ರೆ ತುಂಬಾ ಇಷ್ಟ. ಅವಳಿಗೆ ಮೀನಂದ್ರೆ ಬಹಳ ಇಷ್ಟ ಅಲ್ವಾ ಅವಳಿಗೆ? ಇಲ್ಲಿ ಬಂದಾಗ ಯಾವ ತರ ಫುಡ್ ಇರ್ಬೋದು, ಬೇರೆ ಬೇರೆ ಮೀನನ್ನ ತುಂಬಾ ಇಷ್ಟ ಪಡ್ತಿದ್ಲ ಅಂತಲ್ಲ? ಅವಳು ಮೀನೇ ಮಾಡುವುದು. ಅವರು ಇರುವಾಗ ಮೀನಂದ್ರೆ ಇಷ್ಟ, ತರಕಾರಿ ಕಡಿಮೆ ಮಾಡುವುದು. ಅವಳೇ ಹೋಗಿ ತರ್ತಾಳೆ. ಊರೆಲ್ಲ ಹೇಗೆ ಫುಡ್ ಎಲ್ಲ ಮಾಡಿಕೊಡೋದು, ಸೋಷಿಯಲ್ ವರ್ಕ್ ಎಲ್ಲ? ಮಾಡ್ತಾಳೆ. ಬೀಚಿನಲ್ಲಿ ಮತ್ತೆ ಅವರ ಇದು ಯೂಟ್ಯೂಬ್ ಉಂಟಲ್ಲ, ಅದನ್ನೆಲ್ಲ ಮಾಡ್ತಾಳೆ. ಮನೆಯಲ್ಲಿ ಕಡಿಮೆ, ಈಗ ಹೋಗುತ್ತಾ ಬರುತ್ತಾ ಎಲ್ಲ ಅದು ಮಾಡಿ ತೋರಿಸುವುದೇ ಉಂಟು. ಈ ಅಕ್ಕಪಕ್ಕದ ಮನೆ ತುಂಬಾ ಖುಷಿಯಲ್ಲಿದ್ರು ಅಲ್ವಾ? ತುಂಬಾ ಅಂದ್ರೆ ಒಂದು ನಿರೀಕ್ಷೆ ಇತ್ತು ವಿನ್ನರ್ ಅಂತ, ಎಲ್ಲ ಹೇಳ್ತಾ ಇದ್ರು ಅವಳು ವಿನ್ನರ್ ಆಗ್ಬೇಕಂತ ಹೇಳಿ. ಸೊ ಈಗ ರನ್ನರ್ ಅಪ್ ಆಗಿದ್ದಾಳೆ. ಊರವ್ರು ಬಂದು ಮಾತಾಡಿದ್ರ ನಿಮ್ಗೆ? ವಿಶ್ ಮಾಡಿದ್ದು ಇರ್ಬೋದು, ಸ್ವೀಟ್ ಕೊಡೋದಿರ್ಬೋದು, ಸೆಲೆಬ್ರೇಷನ್ ಇರ್ಬೋದು, ಆತರ ಏನಾದ್ರು ಹೇಳ್ಕೊಂಡಿದಾರ ನಿಮ್ಮ ಊರವರೆಲ್ಲ ಸೇರ್ಕೊಂಡು? ಇಲ್ಲ, ಇಷ್ಟರವರೆಗೆ ಇಲ್ಲ, ಯಾರು ಬಂದಿಲ್ಲ. ಇನ್ನು ಬರ್ತಾರೆ ಏನೋ ಗೊತ್ತಿಲ್ಲ. ಮೊನ್ನೆ ಫಂಕ್ಷನ್ ಎಲ್ಲ ಇತ್ತಲ್ಲ ಸಾಹೇಬ್ರದ್ದು, ಇಲ್ಲಿ ಸಾಹೇಬ್ರದ್ದು ಸಪೋರ್ಟ್ ಪೂರ ಇಲ್ಲ. ರಕ್ಷಿತಾ ನಿಮ್ಮನ್ನು ಕರೆದಿದ್ಲ? ಅಂದ್ರೆ ಬೆಂಗಳೂರಿಗೆ ಬನ್ನಿ, ಬಿಗ್ ಬಾಸ್ ಇವತ್ತು ಶೋ ಇದೆ, ಫೈನಲ್ ಇದೆ, ಬನ್ನಿ ಅಂತ ಏನೇನು ಹೇಳಿದ್ಲ? ಅವಳು ಅಜ್ಜಿ ಬರ್ಬೇಕಂತ ಹೇಳಿದಾಳಂತಿ. ಅಜ್ಜಿ ನನ್ನನ್ನು ಕರೆಯಬೇಕಂತ ಹೇಳಿದಾಳಂತಿ. ನನಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಫೋನ್ ಮಾಡಿದ್ರ? ತಾಯಿ ಏನಾದ್ರು ಫೋನ್ ಮಾಡಿದ್ರೆ ನಿಮ್ಗೆ ಆ ಕ್ಷಣದಲ್ಲಿ? ಅಲ್ಲಿಲ್ಲ, ಹೋಗುವಾಗ ಫೋನ್ ಮಾಡಿದ್ದಾರೆ. ಅಲ್ಲಿ ರೂಮ್ ಮಾಡಿ ಕೂತ್ಕೊಳ್ಳುವಾಗ ಅಲ್ಲಿ ಮಾಡಿದ್ದಾರೆ ಫೋನ್. ಕಾಲ್ ಮಾಡಿದ್ರು? ಇಲ್ಲ ಮಾಡ್ಲಿಲ್ಲ. ಆದ್ರೂ ಖುಷಿ ಆಗ್ತಾ ಇದೆ. ಖುಷಿ ಆಗ್ತದೆ. ಇದು ರಕ್ಷಿತಾಳ ಅಜ್ಜಿ ರತ್ನ ಅವರ ಮಾತು. ಬಹಳಷ್ಟು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ರನ್ನರ್ ಅಪ್ ವಿನ್ನರ್ ಆಗ್ಬೇಕಿತ್ತು, ಆದ್ರೆ ರನ್ನರ್ ಅಪ್ ಆದ್ರೂ ಆದ್ಲಲ್ಲ ಅಂತ ಬಹಳಷ್ಟು ಒಂದು ಸಂತೃಪ್ತಿಯನ್ನ ಅವರ ಅಜ್ಜಿ ಹೊಂದಿರುವಂತದ್ದು. ಯಾವಾಗ ಬರ್ತಾಳೆ ಗೊತ್ತಿಲ್ಲ, ಬರ್ಬೋದು ಮಾರ್ಚ್ ತಿಂಗಳಲ್ಲಿ, ಆಗಾಗ ಬರ್ತಾ ಇದ್ಲು. ಈಗ ಇನ್ನಷ್ಟು ಬರ್ಬೇಕಷ್ಟೇ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ಸದ್ಯ ಈ ಅಜ್ಜಿ ಸರಿದ ಊರಲ್ಲಿ ಬಹಳಷ್ಟು ಸಂಭ್ರಮದ ವಾತಾವರಣ ಇರುವಂತದ್ದು, ಅಲ್ಲಲ್ಲಿ ಸೆಲೆಬ್ರೇಷನ್ ಮಾಡ್ಬೇಕು ಅನ್ನುವಂತ ಪ್ಲಾನ್ ಕೂಡ ಇರುವಂತದ್ದು. ಸದ್ಯ ರನ್ನರ್ ಅಪ್ ಆಗಿದ್ದಾಳೆ, ಊರಿಗೂ ಒಂದು ಹೆಮ್ಮೆಯನ್ನ ತಂದಿರುವಂತದ್ದು. ಪಡುಬಿದ್ರಿಯ ಈ ಭಾಗದಲ್ಲಿ ಬಹಳಷ್ಟು ಹೆಮ್ಮೆಯ ಮಗಳು ಅನ್ನುವಂತ ಕರೆಸ್ಕೊಳ್ತಾ ಇದ್ಲು. ಈಗ ಪಟಾಕಿ ರಕ್ಷಿತಾ ಅಂತ ಹೇಳಿ ಕೂಡ ಫೇಮಸ್ ಆಗಿದ್ದಾಳೆ. ಎಲ್ಲರಲ್ಲೂ ಇರುವಂತದ್ದು ಟ್ರೋಫಿ ಜೊತೆಗೆ ಆಕೆ ರಕ್ಷಿತಾ ಯಾವಾಗ ಬರ್ತಾಳೆ ಅನ್ನುವಂತ ಎಲ್ಲರ ನಿರೀಕ್ಷೆ, ಕುತೂಹಲ ಸದ್ಯ ಪಡುಬಿದ್ರಿಯ ಕನ್ನಂಗರ್ ಗ್ರಾಮದಲ್ಲಿ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಪರೀಕ್ಷಿತ್ ಶೇಟ್, ನ್ಯೂಸ್ ಫಸ್ಟ್, ಉಡುಪಿ.